ಅಲ್ಲ, ನಾನು ಆರ್ಟಿಕಲ್ ಕರಿಸುಬ್ಬು ಪ್ರತಿ ಸ್ಟೇಜ್ನಲ್ಲಿ ನಾನು ಬರೀತಾ ಬಹಳಷ್ಟು ಎದುರು ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅಲ್ಲಿ ನನ್ನ ಬಗ್ಗೆ ತುಂಬಾ ಜನ ಮಾಡ್ಬಿಟ್ಟಿದ್ದಾರೆ. ಬಹಳ ಲೇಟ್ ಆಗಿ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಲಿಮಿಟ್ಸ್ ಅಂದ್ರೆ ಒಂದು ಅಂತರ, ಒಂದು ಗಡಿ ರೇಖೆ, ಭೂಮಿ ಎಲ್ಲಿ ಲಿಮಿಟ್. ನನ್ನ ಜೀವನನೂ ಹಾಗೆ ಆಗಿ. ಎಷ್ಟು ಸಲ ನೀವು ಆತ್ಮಹತ್ಯೆ ಮಾಡಬೇಕು ಅಂತ ಅನಿಸ್ತು? ಅದೆಲ್ಲ ದಾಖಲಿಸ್ತಾ ಹೋದ್ರೆ ಬಹಳ ಇದಾಗುತ್ತೆ. ಈ ಎಲ್ಲ ಸಾಹಸಗಳ ಮಧ್ಯೆ ಅಂತ ಒಂದು ಅಡಚಣೆ ಎಲ್ಲ ಬಂದಿದ್ದನ್ನು ಮೀರಿ ಮತ್ತೆ ಬೆಳೆಯೋದಿದೆಯಲ್ಲ, ಇದು ಎಷ್ಟನೇ ಜನ್ಮ ನಿಮಗೆ? ಬಹುಶಃ ಇದು ಎರಡನೇ ಜನ್ಮ. ನೀಲಾಂಬರಿ ಮಾಡಿದಾಗ ಒಂದು, ಮನೆ ಮಾಡಿದಾಗ ಒಂದು, ಮತ್ತೆ ಸ್ಟುಡಿಯೋ ಮಾಡಿ ಆ ಸ್ಟುಡಿಯೋ ಗೊತ್ತು ನಿಮ್ಗೆ. ಒಂದು ಸ್ಟುಡಿಯೋ, ಒಂದು ಮಿಕ್ಸಿಂಗ್ ಟೇಬಲ್, ಎಷ್ಟು ಸಿನಿಮಾ ಮಾಡಿರ್ಬೋದು ಒಂದು ಊಹಿಸಿ ಕೇಳಿದ್ರು. 1280 ಪಿಕ್ಚರ್ ಕನ್ನಡ ಚಿತ್ರಗಳು ದಾಖಲೆ ಇದೆ ಅಂತ ಹೆಸರುಗಳ ಸಮೇತ. ಅಂತ ಸ್ಟುಡಿಯೋನ ಕರೋನಾ ಆದ್ಮೇಲೆ ಟೆಕ್ನಾಲಜಿ ಚೇಂಜ್ ಆಗಿ ಮುಚ್ಚಬೇಕು ಅಂದಾಗ ಕೆಳಗಡೆ ಇದ್ದಂತ 5 ಸ್ಟುಡಿಯೋನ ಕೊಲಾಪ್ಸ್ ಮಾಡ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು. ಅಲ್ಲಿದ್ದಂತ ಹಲವಾರು ವಸ್ತುಗಳನ್ನ ನಾನು ಇವತ್ತು ಈ ಜಾಗಕ್ಕೆ ತಂದಿದ್ದೀನಿ. ಅದು ಜೀವಂತ ವಸ್ತುಗಳು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನೋಡಿ, ಬಿಯಾಂಡ್ ಲಿಮಿಟ್ಸ್ ಅಂತ ನಾವು ಹೆಸರಿಟ್ಕೊಂಡು ಎಲ್ಲ ಬಿಯಾಂಡ್ ಲಿಮಿಟ್ಸ್ನಲ್ಲೇ ಇರುವಂಥ ವ್ಯಕ್ತಿಗಳನ್ನೇ ಹುಡುಕ್ತಾ ಹೋಗ್ತಿದ್ದಾರೆ. ಈಗ ಇವತ್ತಿನ ನಮ್ಮ ಅತಿಥಿಯಾಗಿ ನನ್ನ ತುಂಬ ಕ್ಲೋಸ್ ಫ್ರೆಂಡ್, ತುಂಬ ಅಂದರೆ ತುಂಬ, ಸುಮಾರು 35-40 ವರ್ಷಗಳ ಹಿಂದಿನಿಂದ ನಮ್ಮ ಸ್ನೇಹವನ್ನು ಕಾಪಿಟ್ಟುಕೊಂಡು ಬರ್ತಾಯಿದ್ದೀವಿ. ಅವರ ಹೆಸರು ಕರಿಸುಬ್ಬು ಅಂಥೇಳಿ. ಕರಿಸುಬ್ಬು ಏನಿರೋದು? ಕರಿಸುಬ್ಬು ಎಲ್ರಿಗೂ ಗೊತ್ತಿರುತ್ತೆ ವಿಷಯ. ಸ್ವಲ್ಪ ಕರ್ರಾಗಿದ್ದರು. ಡ್ರಾಮಾ, ನಾಟಕ ಇದೆಲ್ಲ ಆಡ್ತಾ ಇರುವಾಗ ಅನುಕೂಲಕ್ಕಿರಲಿ ಅಂತೇಳಿ ಆ ಹೆಸರನ್ನು ಕರಿಸುಬ್ಬು ಅಂತ, ಹೆಸರು ಸುಬ್ರಹ್ಮಣ್ಯ, ಕರಿಸುಬ್ಬು ಅಂತ ಇಟ್ಟರು. ಅದು ಹಾಗೆ ಪರ್ಮನೆಂಟ್ ಆಗಿದೆ. ನಾವು ಅದು ಕಂಟಿನ್ಯೂ ಮಾಡ್ತೇನೆ. ಈಗ ಅವರ ಗಡ್ಡೆಲ್ಲ ಬಿಳಿಯಾಗಿದೆ, ಅದಕ್ಕೆ ನಾನು ಬಿಳಿ ಸುಬ್ಬು ಅಂತ ಕರಿತೀನಿ, ತಮಾಷೆಗೆ ಅಂದೆ. ಕರಿಸುಬ್ಬು ಅವ್ರ ಮಾತಾಡೋಣ. ವಂಡರ್ಫುಲ್ ಸಬ್ಜೆಕ್ಟ್ ಇದೆ. ದೊಡ್ಡ ಸಾಹಸಿ. ಹೇಳಬೇಕಂದ್ರೆ ಈ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಆಸ್ತಿ. ಬಟ್ ಗುರುತಿಸೋದು ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು. ಅವರ ಸಾಹಸ ಒಂದೆರಡಲ್ಲ, ಅಲ್ಲಿಂದಲೇ ನಾವು ಶುರು ಮಾಡೋಣ. ಅವರ ಸಾಹಸಗಳ ಸಂಖ್ಯೆಗಳನ್ನು ಲೆಕ್ಕ ಆಗ್ತಾ ಮಾತಾಡ್ತಾ ಹೋಗೋಣ. ಹಲವು ಮಜಲುಗಳು, ಹಲವು ವಿಭಾಗಗಳು, ಹಲವು ಅಧ್ಯಾಯಗಳು ಎಲ್ಲ ನಮ್ಮ ಮುಂದೆ ವಿಚಿತ್ರವಾಗಿ ಬರಲಿಕ್ಕೆ ಶುರು ಆಗುತ್ತೆ. ಈಗ ನಾವು ಇನ್ವೈಟ್ ಮಾಡೋಣ. ಕರೀಬ್ ಸರ್, ನಮಸ್ತೆ. ನಮಸ್ಕಾರ ಸರ್. ವೆಲ್ಕಮ್. 45 ವರ್ಷಗಳ ಒಂದು ಗೆಳೆತನ. ಎಸ್. 2003ರಲ್ಲಿ ವಿಜಯ ಕರ್ನಾಟಕದಲ್ಲಿ ಹೇಗಾದ ಕರಿಸುಬ್ಬು, ಫೇಮಸ್ ಅಂಕಣ ಇತ್ತು. ಹೌದು. ಹೇಗಾದ ಅಂತ. ಅದರಲ್ಲಿ ಬಹಳಷ್ಟು ಜನಗಳ, ನಮ್ಮ ಚಿತ್ರರಂಗದ ಹಲವಾರು ವ್ಯಕ್ತಿ ಪರಿಚಯ ಮಾಡಿಕೊಟ್ಟಿದ್ವಿ. ನಂದು ಮಾಡಿಕೊಟ್ಟಿದ್ವಿ. ನನ್ನ ಸಿಂಗಾರವ ಮತ್ತು ಅರಮನೆ ನಾಟಕದಿಂದ ಬಹುಶಃ ಅದಕ್ಕಿಂತ ಮೊದಲಿಂದಾನೇ ನೀವು ಪರಿಚಯ. 1980 ಅದೆಲ್ಲ ಇರೋದಕ್ಕೆ ಮೊದಲು ಪರಿಚಯ. ಹೌದೌದು. 1980ರಿಂದ ಪರಿಚಯ. ಹೌದೌದು. ನೀವು ತಾವಾಗ 45 ಇಯರ್ಸ್ ಚಿತ್ರದೀಪ ಗುಟ್ಟಹಳ್ಳಿಯಲ್ಲಿ ನಮ್ಮ ಮುಂಜಾನೆ ಪ್ರಜಾಪ್ರಭುತ್ವ ಚಿತ್ರದೀಪ 3 ಆಫೀಸು. ಸೊ ಅಲ್ಲಿಗೆ ನಾನು ಆಗಾಗ ಬರ್ತಿದ್ದೆ. ನನ್ನ ಆಫೀಸ್ ಅಲ್ಲೇ ಇತ್ತು. ಫೋಟೋಫೋನ್ ವರ್ಕ್ ಮಾಡ್ತಿದ್ದೆ. ಚಿತ್ರರಂಗದಲ್ಲಿ ವರ್ಕ್ ಮಾಡಿಕೊಂಡು ಆ ರಂಗಭೂಮಿನಲ್ಲಿ ತೊಡಗಿಸ್ಕೊಂಡು ಸರ್ ಫೋಟೋಫೋನ್ ಅನ್ನೋ ಸಂಸ್ಥೆನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಸೊ ಆಗ ಹಲವಾರು ಬಾರಿ ನಾವೆಲ್ಲ ಊಟಕ್ಕೆ ಹೋಗಿದ್ದುಂಟು. ಸುಬ್ರಹ್ಮಣ್ಯ, ನಾನು, ನೀವು, ನಾಗಕಲಾಲ್ ಅಂತ ಒಬ್ಬ ವ್ಯಕ್ತಿ. ಸೊ ಎಲ್ಲರ ಪರಿಚಯ. ಬಟ್ ಬಹಳ ಆತ್ಮೀಯವಾಗಿ ಅವತ್ತಿಂದನೂ ಇವತ್ತಿಗೂ ನಿಮ್ ಜೊತೆ ಪರಿಚಯ ಇದೆ. ಬೇರೆಯವ್ರು ಸಿಕ್ಕಿದ್ರು ಹಲೋ ಅಂತ ಇರ್ತೀವಿ. ಒಡನಾಟ ಜಾಸ್ತಿ ಇದೆ. ಸೊ ನಿಮ್ಮ ಅಮ್ಮನ ಮನೆಗೆ ನಾನು ಬಂದಿದ್ದೀನಿ. ಸೊ ಅಲ್ಲಿ ಮತ್ತೆ ವನದುರ್ಗಾದೇವಿ ಟೆಂಪಲ್, BC ರೋಡ್, ಅಲ್ಲಿ ಭೇಟಿಯಾಗಿದ್ದೀವಿ. ಅಭಿಷೇಕ್ ಕಾಸರಗೋಡು ಮತ್ತೆ ಆತ ಮದುವೆ ಆಗೋದಕ್ಕಿಂತ ಮೊದಲಿಂದನೂ ಆತ ಮತ್ತು ಆತನ ಧರ್ಮಪತ್ನಿ ಇಬ್ರು ನಮ್ಗೆ ವನದುರ್ಗಾದೇವಿ ದೇವಸ್ಥಾನದಲ್ಲಿ ಸಿಗ್ತಾ ಇದ್ರು. ಸೊ ಎಲ್ಲೋ ಕಾಮನ್ ಫ್ಯಾಕ್ಟ್ಸ್ ತುಂಬಾ ಇದೆ.
ಈಗ ಒಂದು 3 ತಿಂಗಳಿಂದ ಫೋನ್ ಮಾಡ್ತಿದ್ರಿ, ಕಾಲ್ ಶೀಟ್ ಕೊಡ್ಬೇಕು, ಕಾಲ್ ಶೀಟ್ ಕೊಡ್ಬೇಕು. ಎಂತ ಕಾಲ್ ಶೀಟ್, ನಾನೆಂತ ಕಾಲ್ ಶೀಟ್ ಕೊಡೋಕೆ ದೊಡ್ಡ ಮನುಷ್ಯ. ಇವತ್ತು ಬೆಳಗ್ಗೆನೂ ಮೆಸೇಜ್ ಹಾಕಿದ್ರಿ, ನಿಮ್ ಕಾಲ್ ಶೀಟ್ ಬೇಕಿತ್ತು ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಗೆ ಕಾಲ್ ಶೀಟ್ ಕೊಡೋಷ್ಟು ದೊಡ್ಡ ಮನುಷ್ಯ ಅಲ್ಲ ನನ್ನ. ಏನಂದ್ರೆ ಕೆಲಸದ ಒತ್ತಡಗಳು ಸ್ವಲ್ಪ ಆಗಿದೆ, ನಾನಾಗಿ ನಾನು ಮಾಡ್ಕೊಂಡಿರುವಂತ ಕೆಲವು ಅದೇ ತೊಂದರೆ ಅಂತಲ್ಲ, ಅದು ಕೆಲವು ಸತಿ ಸ್ವಯಂಕೃತ ಅಪರಾಧಗಳು ಅಂತ ಹೇಳ್ತೀವಲ್ಲ, ಹಾಗೆ ದುಡಿಬೇಕು, ದುಡಿತಾನೆ ಇರ್ತೀವಿ. ಸೊ 55 ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿ ಪ್ರಯಾಣ. ನಿಮ್ಮ ಪರಿಚಯ ಆಗೋದಕ್ಕೆ ಮೊದಲು 10 ವರ್ಷ ನಾನು ಮೊದಲು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಂಥ ವ್ಯಕ್ತಿ. ಸೊ ನಡ್ಕೊಂಡ್ ಬಂದಿದೆ ಹೀಗೆ. ಸೊ ಇವತ್ತು ನಾನು ನಿಮಗೆ ಬಹಳ ದೂರ, ಬೆಂಗಳೂರಿಂದ ಬಹುಶಃ ನಿಮ್ಮ ಮನೆಯಿಂದ ಒಂದು 60 ಕಿಲೋಮೀಟರ್ ಇರಬೇಕಿದೆ. 60 ಕಿಲೋಮೀಟರ್ ನನ್ನ ಸಲುವಾಗಿ ಬಂದಿದ್ದೀರಾ. ಸೊ ಅಲ್ಲೇ ಎಲ್ಲ ಭೇಟಿ ಆಗ್ಬೇಕಾಗಿತ್ತು. ಯಾಕೆಂದ್ರೆ ನಾನೆಲ್ಲ ಆಫೀಸಲ್ಲಿ ಕೂತ್ಕೊಳ್ತಾ ಇದ್ದಿದ್ದ ಜಾಗನ ತೆಗೆದು ಮೇಲ್ಗಡೆ 2 ಸ್ಟುಡಿಯೋನ ನಮ್ಮ ಹುಡುಗರಿಗೆ ಕೊಟ್ಟಿದ್ದೀನಿ. ಸ್ಟುಡಿಯೋ ಇದೆ ಈಗ, ನಮ್ಮ ಹುಡುಗರಿಗೆ ಕೊಟ್ಟಿರೋದ್ರಿಂದ ಅವ್ರು ನಡ್ಸ್ಕೊಂಡು ಹೋಗ್ತಾರೆ. ಸೊ ನನಗೆ ಆ ಸ್ಟುಡಿಯೋ ಯಾಕೋ ಕರೋನಾ ಆದ್ಮೇಲೆ ಬೇಡ ಅನ್ನಿಸ್ತು. ಸೊ ನನ್ನ ಮಗನಿಗೋಸ್ಕರ ಒಂದು ಕಾಯಂ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಈ ಜಾಗದಲ್ಲಿ ನಾನು ತೊಡಗಿಸ್ಕೊಂಡಿದ್ದೀನಿ. ಕಳೆದ 5 ವರ್ಷಗಳಿಂದ ಹೆಚ್ಚಾಗಿರ್ತೀನಿ, ಅದರಲ್ಲೂ ಕಳೆದ 1 ವರ್ಷದಿಂದ ತುಂಬಾನೇ ಹೆಚ್ಚಾಗಿರ್ತೀನಿ. ಯಾಕೆಂದ್ರೆ ನನ್ನ ಅಗತ್ಯ ಜಾಸ್ತಿ ಇದೆ ಇಲ್ಲಿ ಕೆಲಸಗಾರರ ಹತ್ರ. ಬಿಲ್ವಾ ಅಂತ ನನ್ನ ತೋಟದ ಹೆಸರು. ಸೊ ಇದನ್ನ ನಂದೊಂದು ಕನಸು, ಬಹಳ ಸುಂದರವಾದಂತ ಒಂದು ರೆಸಾರ್ಟ್ ಮಾಡಬೇಕು ಅನ್ನೋದು ಒಂದು ಕನಸು ಬಹಳ ವರ್ಷಗಳಿಂದ ಇತ್ತು. ನಾ ಎಲ್ಲಿ ಪ್ರಯಾಣಕ್ಕೆ ಹೋದ್ರು, ಎಲ್ಲಿ ತೋಟಕ್ಕೆ ಹೋದ್ರು, ಅದು ಬಹುಶಃ ಒಂದು 40 ವರ್ಷಗಳ ಹಿಂದೆ ಬಂದಿರ್ಬೋದು ಅಂತ ಕನಸು. ಮಡ್ರಾಸು VGP ಗೋಲ್ಡನ್ ಬೀಚ್ ನೀವೆಲ್ಲ ಕೇಳಿರ್ತೀರ. ಅಲ್ಲಿಗೆ ಹೋದಾಗ ಒಂದು ಬಯಲಲ್ಲಿ ಅವನು ಹೇಗ್ ಮಾಡಿದ್ರು ಸಮುದ್ರ ದಂಡೆನಲ್ಲಿ. ಸೊ ನನಗೆ ಆ ತರದ್ ಏನೋ ಒಂದು ಮಾಡ್ಬೇಕು ಅನ್ನೋ ಒಂದು ನನಗೆ ಆಶ್ಚರ್ಯ ಅಂದ್ರೆ, ಯಾವುದೋ ಕೆರೆ ದಂಡೆಗೆ, ಹೊಳೆ ದಂಡೆಗೆ ಹೋದಾಗ ಆ ಕಲ್ಲುಗಳನ್ನೆಲ್ಲ ಎತ್ಕೊಂಡು ಬರ್ತಾ ಇದ್ದಾರಪ್ಪ. ಹೌದು, ನನ್ನ ಮನೆಗೆ ಅಂದ್ರೆ ಆಸಕ್ತಿ ಇದೆಯಲ್ಲ. ಯಾವ್ದೋ ಒಂದು ಮರದ ಬಡ್ಡೆ ಅಂದ್ರೆ ಬಡ್ಡೆ ನೋಡಿದ್ರೆ ನನ್ಗೇನೋ ಒಂದು ಆಕೃತಿ ಕಾಣಿಸುತ್ತೆ. ಅದು ನಿಜ, ಆ ದೃಷ್ಟಿ ಇದೆಯಲ್ಲ. ಆಮೇಲೆ ಅದೇ ತರ ನೀವು ನೆನಪಿದ್ರಿ, ನೀವು ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ರಿ. ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗಿ ಸುವರ್ಣಮುಖಿ, ನದಿ ಹೆಸರು ಸುವರ್ಣಮುಖಿ ನದಿ, ಅಲ್ಲಿ ಸ್ನಾನ ಮಾಡ್ಕೊಂಡ್ ಬರುವಾಗ ಹಲವಾರು ಕಲ್ಲುಗಳು ಕಾಣಿಸ್ತು. ಅದು ಬೇರೆ ಬೇರೆ ರೂಪ, ಗಣೇಶನ್ ರೂಪ ಕಾಣಿಸ್ತು, ಹಸುವಿನ ರೂಪ ಕಾಣಿಸ್ತು. ಸೊ ಅದೆಲ್ಲ ತಗೊಂಡ್ಬಂದು ನನ್ನ ಮನೆಯಲ್ಲಿ ಜೋಡಿಸಿಟ್ಟಿದ್ದೆ. ಒಂದು ಕೃಷ್ಣನ್ ರೂಪ ಕಾಣಿಸ್ತು. ಅದ್ರ ಬಗ್ಗೆ ನೀವು ಒಂದು ಆರ್ಟಿಕಲ್ ಮಾಡಿ. ನಾನು ಆರ್ಟಿಕಲ್ ಕರಿಸುಬ್ಬು ಪ್ರತಿ ಸ್ಟೇಜ್ ನಲ್ಲಿ ನಾನು ಬರಿತಾ ಬಂದಿದ್ದೆ. ನನ್ನ ಬಗ್ಗೆ ಬಹಳಷ್ಟು ಎದುರು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಯೂಟ್ಯೂಬ್ ಅಲ್ಲಿ ನನ್ನ ಬಗ್ಗೆ ತುಂಬಾ ಜನ ಮಾಡ್ಬಿಟ್ಟಿದ್ದಾರೆ ಬಹಳ ಲೇಟ್ ಆಗಿ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಲಿಮಿಟ್ಸ್ ಅಂದ್ರೆ ಒಂದು ಅಂತರ, ಒಂದು ಗಡಿ ರೇಖೆ ಇಲ್ಲ ಅನ್ನೋದು ನಿಮ್ಮ ಒಂದು ಟೈಟಲ್. ಅದಕ್ಕೆ ಒಂದು ಲಿಮಿಟ್ ಇಲ್ಲ. ಆಕಾಶ ಎಲ್ಲಿ ಲಿಮಿಟ್? ಹೌದು, ಭೂಮಿ ಎಲ್ಲಿ ಲಿಮಿಟ್? ನನ್ನ ಜೀವನನೂ ಹಾಗೆ ಅಲ್ವಾ? ಹಾಗೆ ಆಗಿದೆ. ನನ್ನ ತಿರ್ಗಾ ಮತ್ತೆ ಹಳೆ ವಿಷಯಗಳಿಗೆ ಎದುಗ್ತಾ ಹೋದ್ರೆ ನನಗೆ ವಿದ್ಯಾರ್ಹತೆ ಇಲ್ಲ. 7th ಸ್ಟ್ಯಾಂಡರ್ಡ್ ರ್ಯಾಂಕ್ ಸ್ಟೂಡೆಂಟ್, 8th ಸ್ಟ್ಯಾಂಡರ್ಡ್ ಫೇಲ್ ಎಲ್ಲ ನೀವು ನಿಮ್ಮ. ಸೊ ಅದೇ ಏನೋ ಒಂದು ಹೊಸದ್ ಮಾಡ್ಬೇಕು ಅನ್ನೋ ಒಂದು ತುಡಿತಾ ಇದೆಯಲ್ಲ. ರಂಗಭೂಮಿನಲ್ಲಿ ಹಲವಾರು ಪ್ರಯೋಗಗಳು, ಸಿಂಗಾರವ ಮತ್ತು ಅರಮನೆ, ಅವಿಶ್ವಾಸ, ಸಂಕ್ರಾಂತಿ ಮಾಡ್ಕೋತಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾ ಬೆಳೀತಾ, ಮತ್ತೆ ಜೊತೆಗೆ ಕಿರುತೆರೆನಲ್ಲಿ ಹೆಸರು ಮಾಡ್ತಾ ಏನೋ ಒಂದು ಹೊಸದ್ ಮಾಡ್ಬೇಕು, ಒಂದು ರಿಸಾರ್ಟ್ ಕಟ್ಟಬೇಕು. ಹಲವಾರು ಸಮಾನ ಮನಸ್ಕರ ಗೆಳೆಯರನ್ನ ಒಂದು 4 ಜನ ಸೇರಿಸ್ಕೊಂಡು ಸಕಲೇಶ್ಪುರ, ಕಬಿನಿ ಬ್ಯಾಕ್ ವಾಟರ್, ಮತ್ತೆ ಚಿಕ್ಕಮಂಗ್ಳೂರು, ಹಲವಾರು ಕಡೆ ಸುತ್ತಾ ಇರ್ತದೆ. ಸಿನಿಮಾ ಏನ್ ಮಾಡಿದ್ದು ಮಣಿಗೆ ನೀವೇ ಕಾರಣ. ರಾಧಿಕಾ ಕುಮಾರಸ್ವಾಮಿ ಅವರ ಡೇಟ್ ತಗೊಳ್ಳಿಕ್ಕೆ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ವಿ. ನೀವೇ ಕರ್ಕೊಂಡೋಗಿ ರಾಧಿಕಾ ಕುಮಾರಸ್ವಾಮಿ ಆಗ ರಾಧಿಕಾ ಪರಿಚಯ ಮಾಡಿಸಿ, ಮಣಿ ಸಿನಿಮಾಗೂ ಅದ್ಭುತವಾದಂತ ಕತೆ ಅಂತ ಹೇಳಿ. ಆಮೇಲೆ ಬಹುಶಃ ಲೊಕೇಶನ್ ನೋಡೋದಕ್ಕೆ ಒಂದು ಪತ್ರಕರ್ತರ ದಂಡು ನನ್ನ ಜೊತೆ ಬಂದಿದ್ದು ನಿಮ್ಮೊಂದಿಗೆ ಪ್ರಾರಂಭ ಆಗಿದೆ. ಹೌದು, ನಮ್ಮ ಗೆಳೆಯ DC ನಾಗೇಶ್ ಮತ್ತೆ ಕನ್ನಡಪ್ರಭ ವಾಸು ಅವರು, ನೀವು, ನಾವೆಲ್ಲ ಒಟ್ಟಿಗೆ ಇಲ್ಲಿಂದ ಟ್ರಾವೆಲ್ ಮಾಡಿ ಮಂಗಳೂರಿಗೆ ಸುತ್ತಮುತ್ತ ಎಲ್ಲ ನೋಡಿ. ಸೊ ಅವೆಲ್ಲ ಮರೆಯಲಾಗದ ದಿನಗಳು. ಈಗ ನಿಮ್ಮ ಲೈಫಿನ ಹಲವು ಘಟ್ಟಗಳನ್ನು ನಾನು ನೋಡಿದ್ದೀನಿ. ಅದಕ್ಕೆ ನಾನು ಸಾಕ್ಷಿಯಾಗಿದ್ದೀನಿ, ಅದನ್ನು ದಾಖಲಿಸಿದ್ದೀನಿ, ಎಲ್ಲ ಆಗಿದೆ. ಒಂದು ನಾನು ಫ್ರ್ಯಾಂಕ್ ಆಗಿ ಹೇಳ್ತೇನೆ, ನೀವು ಅಷ್ಟೇ ಫ್ರ್ಯಾಂಕ್ ಆಗಿ. ಯಾಕೆಂದ್ರೆ ನಿಮ್ಮ ಬದುಕು ಒಬ್ಬ ವ್ಯಕ್ತಿ ಚಿತ್ರರಂಗವನ್ನು ನಂಬ್ಕೊಂಡು ಬರುವವನಿಗೆ ಒಂದು ಆದರ್ಶ, ಒಂದು ಫ್ರೇಮು. ಇದರೊಳಗೆ ಏನೇನು ಮಾಡ್ಬೋದು ಅದೆಲ್ಲವನ್ನು ಮಾಡಿ ಸಾಧಿಸಿದ ಸಾಹಸಿ ನೀವು. ಹೌದು, ಅದಕ್ಕೆ ನಾನು ಹೇಳಿದ್ದು
ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ ನಮ್ಮ ಚಿತ್ರರಂಗಕ್ಕೆ, ಒಂದು ಆಸ್ತಿ, ಅದು ಬೇರೆ ಅದೆಲ್ಲ ಅಲ್ಲ. ನೀ ಹೇಳ್ಬೇಕಾಗಿಲ್ಲ, ನಾವು ಹೇಳ್ಬೇಕು, ಅದನ್ನ ಹೇಳ್ತಿದ್ದೀವಿ. ಸೊ ಇಂಥ ಜಾಗ ಎಡವಟ್ಟಿನ ಜಾಗ ಕೂಡ ಹೌದು, ಬೇರೆ ಬೇರೆ ರೀತಿಯಲ್ಲಿ. ಎಷ್ಟು ಸಲ ನೀವು ಆತ್ಮಹತ್ಯೆ ಮಾಡಬೇಕು ಅಂತ ಅನಿಸ್ತು ನಿಮಗೆ? ಅದೆಲ್ಲ ದಾಖಲಿಸ್ತಾ ಹೋದ್ರೆ ಬಹಳ ಇದಾಗುತ್ತೆ. ತುಂಬಾ ನಾನು ಹೇಳಿದೆ, ಅದು ಈ ಎಲ್ಲ ಸಾಹಸಗಳ ಮಧ್ಯೆ ಅಂತ ಒಂದು ಅಡಚಣೆ ಎಲ್ಲ ಬಂದಾಗ ಬಂದಿದ್ದನ್ನ ಮೀರಿ ಮತ್ತೆ ಬೆಳೆಯುವುದಿದೆಯಲ್ಲ, ಇದು ಎಷ್ಟನೇ ಜನ್ಮ ನಿಮ್ಗೆ? ಇದು ಬಹುಶಃ ಇದು 2ನೇ ಜನ್ಮ, 3ನೇ ಜನ್ಮ. ಹೌದು, 3 ಅಲ್ಲ 4ನೇ ಜನ್ಮ ಇರ್ಬೋದು ಅಲ್ವಾ? ನೀಲಾಂಬರಿ ಮಾಡಿದಾಗ ಒಂದು, ಮಣಿ ಮಾಡಿದಾಗ ಒಂದು, ಮತ್ತೆ ಸ್ಟುಡಿಯೋ ಮಾಡಿ, ಆ ಸ್ಟುಡಿಯೋ ಗೊತ್ತು ನಿಮ್ಗೆ. ಈಗ ನಗಬಹುದು, ಯಾರು ದಾಖಲೆ ಮಾಡಿಲ್ಲ ಸ್ಟುಡಿಯೋನಲ್ಲಿ. ಒಬ್ಬ ಶಬ್ದಗ್ರಾಹಕ ಅಂದ್ರೆ ಸೌಂಡ್ ಇಂಜಿನಿಯರ್, ಒಂದು ಸ್ಟುಡಿಯೋ, ಒಂದು ಮಿಕ್ಸಿಂಗ್ ಟೇಬಲ್, ಅಕ್ಕಪಕ್ಕ ಸ್ಟುಡಿಯೋಗೆ ಹೋಗಿಲ್ಲ, ಬೇರೆ ಬೇರೆ ಕಡೆ ಮಾಡಿರ್ತಾರೆ. ಅವರು ಕುಮಾರ್ ಅಂತ ಇಂಜಿನಿಯರ್ ಹೈದರಾಬಾದ್ ನಲ್ಲೇ ಒಂದು 300-400 ಪಿಕ್ಚರ್ ಕೆಲಸ ಮಾಡಿದ್ರು ಪ್ರಸಾದ್ ಸ್ಟುಡಿಯೋನಲ್ಲಿ. ನನ್ನ ಸ್ಟುಡಿಯೋಗೆ ಬಂದ್ಮೇಲೆ 19 ವರ್ಷಗಳ ದಾಖಲೆಯ ದಿನಗಳಲ್ಲಿ ಎಷ್ಟು ಸಿನಿಮಾ ಮಾಡಿರ್ಬೋದು? ಒಂದು ಊಹಿಸಿ ಕೇಳಿ ನೀವು. 500 DTS ಪಿಕ್ಚರ್, DTS ಮಿಕ್ಸಿಂಗ್, ಒಂದು ಪಿಕ್ಚರ್ ಮಿನಿಮಮ್ 15 ದಿನ ಬೇಕು ಕೆಲಸ. ಹಗಲು ರಾತ್ರಿ ಕೂತ್ಕೊಂಡು ಆ ಮನುಷ್ಯ 1280 ಪಿಕ್ಚರ್ ಕನ್ನಡ ಚಿತ್ರಗಳು ದಾಖಲೆ ಇದೆ ಅನ್ನೋ ಹೆಸರುಗಳ ಸಮೇತ ಎಲ್ಲ ರಿಪೀಟೆಡ್. ದಿನೇಶ್ ಬಾಬು ಇರ್ಬೋದು, ಸುದೀಪ್ ಅವ್ರು ಇರ್ಬೋದು, MS ರಮೇಶ್ ಇರ್ಬೋದು, ಎಲ್ಲ S ನಾರಾಯಣ್, ಒಬ್ಬೊಬ್ರು 5 ಪಿಕ್ಚರ್ 6 ಪಿಕ್ಚರ್ ರಿಪೀಟೆಡ್ ಪಿಕ್ಚರ್. ಅಂತ ಸ್ಟುಡಿಯೋನ ಕರೋನಾ ಆದ್ಮೇಲೆ ಟೆಕ್ನಾಲಜಿ ಚೇಂಜ್ ಆಗಿ ಮುಚ್ಚಬೇಕು ಅಂದಾಗ ನಾನು ಹೊರಗೆ ಬಂದ್ಬಿಟ್ಟೆ. 2 ಸ್ಟುಡಿಯೋ ನಮ್ಮ ಹುಡುಗರು, ಇಲ್ಲ ನಾವು ಬಾಲಾಜಿನಲ್ಲಿ ಬೆಳೆದಿದ್ದು, ಬಾಲಾಜಿ ಬಿಟ್ಟು ಹೋಗಲ್ಲ ಅಂದಿದ್ದಕ್ಕೆ ನೀವು ನಡ್ಸ್ಕೊಂಡು ಹೋಗ್ರಪ್ಪ, ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಅನ್ಬಿಟ್ಟು ಮೇಲ್ಗಡೆ 2 ಸ್ಟುಡಿಯೋನ ಅವ್ರು ಕೊಟ್ಬಿಟ್ಟೆ ಹುಡುಗರಿಗೆ. ಕೆಳಗಡೆ ಇದ್ದಂತ 5 ಸ್ಟುಡಿಯೋನ ಕೊಲಾಪ್ಸ್ ಮಾಡ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು. ಹೊರಗೆ ಬಂದ್ಬಿಟ್ಟೆ, ನನ್ನ ಕೈಯಲ್ಲಿ ಆಗ್ಲಿಲ್ಲ ಇರೋದಕ್ಕೆ. ಅಲ್ಲಿದ್ದಂತ ಹಲವಾರು ವಸ್ತುಗಳನ್ನ ನಾನು ಇವತ್ತು ಈ ಜಾಗಕ್ಕೆ ತಂದಿದ್ದೀನಿ. ಅದು ಜೀವಂತ ವಸ್ತುಗಳು. ಅದು ನನಗೆ, ನನ್ನ ದೃಷ್ಟಿಯಲ್ಲಿ, ಬೇರೆಯವ್ರ ದೃಷ್ಟಿಯಲ್ಲಿ ಕಲ್ಲಿರ್ಬೋದು, ಕತೆ ಹೇಳುತ್ತೆ. ನನ್ನ ನೆನಪುಗಳನ್ನು ಸಾರುತ್ತೆ, ನನ್ನ ನೆನಪುಗಳು. ಅದ್ರ ಜೊತೆ ಅವಿನಾವ ಸಂಬಂಧ 19 ವರ್ಷ. ಇಲ್ಲೊಂದ್ 2 ಕಂಬ ಇಟ್ಟಿದ್ದೀನಿ ಅಂತಂದ್ರೆ ಆ ಕಂಬಕ್ಕೆ 300 ವರ್ಷದ ಇತಿಹಾಸ ಇದೆ. ತಮಿಳ್ನಾಡಿಂದ ತಂದಿರುವಂತ ಕಂಬಗಳು, ಕಲ್ಲಿನ ಕಂಬಗಳು. ಅದೇ ನನ್ನ ಹತ್ರ ಬಂದು 20 ವರ್ಷ ಆಯ್ತು. 20 ವರ್ಷ ನಾನು ದಿನ ಬೆಳಗ್ಗೆ ಬಂದಾಗ ಆ ಕಂಬ ಮುಟ್ಟಿ ಆಫೀಸಲ್ಲಿ ಹೋಗಿ, ಅದು ಆ ಒಂದು ಸಂಬಂಧ ಇದೆಯಲ್ಲ, ಅದು ಯಾರು ನನಗೆ ಬೆಲೆ ಕೊಡಕ್ಕಾಗಲ್ಲ. ಆ ಸಂಬಂಧ ಇದೆಯಲ್ಲ, ಆ ಬೆಲೆ ಕೊಡಕ್ಕಾಗಲ್ಲ. ಅದು ಇನ್ನೂ ಒಂದು 17 ಕಂಬ ಇದೆ. ಅದು ನಮ್ಮ ಅಭಯ ನಾಯ್ಡು ಮಗ ರಮೇಶ್ ಈಗ ನಾನು ಡಿಸ್ಮೆಂಟಲ್ ಮಾಡಲ್ಲ ಅಣ್ಣ ಅಂದಿದ್ದಕ್ಕೆ ಇನ್ನೂ 17 ಕಂಬ ಇದೆ. ನನ್ನ ಜೀವ ಕಣಪ್ಪ ಅದು. ನಿನಗೆ ಅದು ಕಲ್ಲು, ನನಗದೊಂದು ಜೀವ, ನನ್ನ ಆಸ್ತಿ ಅದು. ದಯವಿಟ್ಟು ಒಂದು ಒಂದಿನ ಕಂಬನು ಡಿಸ್ಟರ್ಬ್ ಆಗ್ಬೋದು, ಒಂದೆಲ್ಲ ಒಂದು ಕಲ್ಲಿನಲ್ಲೂ ಕೇಳುತ್ತಿದೆ ಅಂತ ಒಂದು ಹಾಡೇ ಇದೆಯಲ್ಲ, ಆ ತರ ನನಗೆ ಅದರಲ್ಲಿ ಒಂದು ಕಲ್ಲು ನೋಡಿದಾಗ ಒಂದು ಬೇರೆ ರೂಪ ಕಾಣಿಸುತ್ತೆ. ಇವಾಗ ನಾನು ಕೂತಿರೋ ಹಿಂದ್ಗಡೆ ಈ ಬಂಡೆ ಇದೆ, ಆ ಬಂಡೆ ಇದೆ. ಈ ಬಂಡೆ ಅಂತ ಹೊಡೆದಾಕ್ಬೋದಾಗಿತ್ತು. ಈ ಬಂಡೆಗಳ ಮಧ್ಯದಲ್ಲಿ ಏನೋ ಒಂದು ಮಾಡಕ್ ಕೊಟ್ಟಿದ್ದೀನಿ, ಬಂಡೆಗಳ ಮೇಲೆ ಏನೋ ಒಂದು ಮಾಡಕ್ ಕೊಟ್ಟಿದ್ದೀನಿ. ಆ ಬಂಡೆಗಳನ್ನೇ ನಾನು ಒಂದು ಬೇರೆ ತರ ನೀವು ಕೇಳಿದ್ರೆ ಬಂದ ತಕ್ಷಣ ಕ್ವಶನ್, ಈ ಬಂಡೆಗಳನ್ನ ಇಲ್ಲಿ ತಂದ್ರ ಅಂತ ತರೋದಕ್ಕೂ ಸಾಧ್ಯನೇ ಇಲ್ಲ. ತರಬಹುದು ಅಷ್ಟೇ, ದೊಡ್ಡ ಬಂಡೆ. ನಿಮ್ಮ ಪ್ರಶ್ನೆಗೆ ಉತ್ತರ ಆತ್ಮಹತ್ಯೆ ಕೊನೆ ಸತಿ ಅಂತೂ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಸ್ಟಾರ್ಟ್ ಮಾಡ್ಬಿಟ್ಟೆ. ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ, ಆ ಸಿನಿಮಾ ನಡೀತಾ ಇದೆ. ಆಮೇಲೆ ಶೂಟಿಂಗ್ ನಡೆದಿತ್ತು. ಸೊ ತುಂಬಾ ಮೆಟೀರಿಯಲ್ ಬಂದ್ಬಿಟ್ಟಿದೆ. ಒಂದು 20 ಲಕ್ಷ ಕೊಡ್ಬೇಕು ಮಾರನೇ ದಿನ. ಕೊಡ್ತೀನಿ ಎಂದಿದ್ದಂತ ವ್ಯಕ್ತಿಗಳು ಕೈ ಎತ್ಬಿಟ್ರು. ಇದು ಸ್ಟಾರ್ಟ್ ಮಾಡ್ಲಿಲ್ಲ ಯಾರು, ನಾನು ಸ್ಟಾರ್ಟ್ ಮಾಡ್ಲಿಲ್ಲ. ಯಾವ್ದು ಹೆಸರುಗಳು ಬೇಡ. ಆತ್ಮೀಯ ಮಿತ್ರ ಪಕ್ಕದ ಜಮೀನ್ ನೋಡಕ್ ಬಂದ್ರು. ಅದನ್ನ ಲೀಸ್ ಕೊಡ್ತಾರೆ ಅಂತ ಆಮೇಲೆ ಗೊತ್ತಾಯ್ತು. ಇಲ್ಲ, ನಾನು ಔಟ್ರೇಟ್ ಕೊಟ್ಟರೆ ನಾನು ತಗೊಳ್ತೀನಿ ಅಂತಂದ್ರು. ಈ ಕೆಳಗಡೆ ಹೋದ್ರೆ ಒಂದು ಜಾಗ ಇದೆ, ಅಲ್ಲಿ ಒಂದು ದೊಡ್ಡ ಕೆರೆ, ನಂದು ಒಂದು ಕೆರೆ ಮಾಡಿದೀನಿ. ಆ ಕೆರೆನೇ ಆ ಜಾಗ ತಗೊಂಡ್ ಮಾಡಿ ಫಿಶರೀಸ್ ಮಾಡೋಣ ಅನ್ನೋ ಒಂದು ಐಡಿಯಾ ಇದೆ. ಫಿಶರೀಸ್, ಮೀನುಗಳನ್ನ ಸಾಕೋಣ. ಕೇಳಿದಾಗ ಆ ಜಾಗದಲ್ಲಿ ನಿಂತ್ಕೊಂಡು ಆ ವ್ಯಕ್ತಿ, ಅಣ್ಣ ಆ ಜಾಗ ಬೇಡ, ಬಿಟ್ಬಿಡಿ, ನಿನ್ಗೆ 50 ಲಕ್ಷ ಕೊಟ್ಬಿಡ್ತೀನಿ ನಾನು. ನನ್ನ ಹತ್ರ 5 ಪೈಸಾ ಇಲ್ಲ. ಸ್ಟುಡಿಯೋ ವೈಂಡ್ ಅಪ್ ಮಾಡಿದೀನಿ, 2 ಸ್ಟುಡಿಯೋ ನಮ್ಮ ಹುಡುಗರು ಕೊಟ್ಟಿದ್ದೀನಿ. ನನ್ನ ತಾವರೆ ತೋಟ, ಅದನ್ನ IAS ಅಧಿಕಾರಿಗಳಾದಂತ ರಿಟೈರ್ಡ್ ತಿಮ್ಮೇಗೌಡರು ಕರೆದು ಬಿಟ್ಟು ಒಂದಿನ, ಇಲ್ಲ ನಮ್ಮ ಸೊಸೆ ಏನೋ ನೋಡ್ಕೊಳ್ತಾರಂತ ಬಿಟ್ಬಿಡಿ ಅಂದ್ರು. ಅದು ಅವಾಗ ತಾನೇ ಡೆವಲಪ್ ಆಗ್ತಾ ಇತ್ತು. ಅದರಲ್ಲಿ ಒಂದು 10 ಲಕ್ಷ ಲಾಸ್ ಆಯ್ತು ನನಗೆ. ನಾನು ಸುಳ್ಳು ಹೇಳ್ಬೇಕಾದ ಅಗತ್ಯ ನನ್ಗಿಲ್ಲ. ನೀವು ನನ್ನ 45 ವರ್ಷ ನೋಡಿ, ಡೆಸ್ಪರೇಟ್ ಆಗಿ ಸಿನಿಮಾ ಬಂದ್ರೆ ಬದುಕ್ಬೇಕು ನಾನು, ಸಿನಿಮಾ ಇಲ್ಲ ಅಂದ್ರೆ ಇಲ್ಲ.
ಶೂಟಿಂಗ್ ಇಲ್ಲ, ಮುಗೀತು. 14 ವರ್ಷ ಸೀರಿಯಲ್ ಬಿಟ್ಬಿಟ್ಟಿದ್ದೆ ನಾನು. ಒಂದು ಕಹಿ ಘಟನೆ ಆಯ್ತು, ಅವಾಗಿಂದ ಸೀರಿಯಲ್ ಮಾಡೋದು ಬಿಟ್ಟೆ, ಬೇಡ ಅಂದ್ಬಿಟ್ಟು. ಸಮೃದ್ಧಿಯಾಗಿದ್ದೆ. ಸಿನಿಮಾ ಹೇಳಕ್ಕಾಗಲ್ಲ, ಒಂದೊಂದ್ಸತಿ 1 ತಿಂಗಳಿರುತ್ತೆ, 2 ತಿಂಗಳಿರುತ್ತೆ, ಇರಲ್ಲ. ಏನು ಹೊಸ ವ್ಯಾಪಾರ ಮಾಡಬೇಕು, ಒಂದು ಸಿಮೆಂಟು ಮತ್ತೆ ಕಬ್ಬಿಣದ ಅಂಗಡಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ವಿ. ಸಮ್ಮ ಫ್ರೆಂಡ್ಸು ಮತ್ತೆ ನಮ್ಮ ರಿಲೇಟಿವ್ಸು ತುಂಬಾ ಸಾಲ ಕೊಡಬೇಕು, ತುಂಬಾ ಸುತ್ತಬೇಕಾಗತ್ತೆ, ಬೇಡ ಅಂದ್ರು. ಸೊ ನನ್ನ ವೈಫು ಕೊನೆಗೆ ಒಂದು ಇಡ್ಲಿ ಹೋಟ್ಲು ಮಾಡೋಣ ಅಂತ, ನಾನಿರ್ತೀನಿ, ಒಂದು ಇಡ್ಲಿ ಹೋಟ್ಲು ಮಾಡೋಣ ಅಂತ. ಅದಕ್ಕೆ ಒಂದು ಒಳ್ಳೆ ಹೆಸರಿಟ್ಟೆ, ಮಾಡೋಣ ಅಂದ್ಬಿಟ್ಟು. ಸರಿ, ಒಂದು ಜಾಗ ಒಬ್ಬ ಗೆಳೆಯರು ಫ್ರೀಯಾಗಿ ಕೊಡ್ತೀವಿ ಅಂತಂದ್ರು. ಈಗ ತಾನೇ ಅವ್ರು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋದ್ರು. ಸೊ ಸುಮಾರು ಜನ ಬಂದು ಆ ಜಾಗ ಬೇಡ ಅಂದ್ಬಿಟ್ರು. ಅವ್ರೇನೋ ಜಾಗ ಫ್ರೀಯಾಗಿ ಕೊಡ್ತಾರೆ, ನೀನ್ ಖರ್ಚು ಮಾಡಿದ್ರೆ ನೀನೊಂದು 15 ಲಕ್ಷ ಖರ್ಚು ಮಾಡಬೇಕು, ಬೇಡ, ಅಲ್ಲಿ ವ್ಯಾಪಾರ ಆಗೋದು ಕಷ್ಟ ಅಂತ. ಹೀಗೆ ಸುಮಾರು ಜಾಗಗಳು ನೋಡ್ಕೊಂಡು ಇವತ್ತಿಗೂ ನನ್ನ ವೈಫ್ ಅಂತಾನೆ ಇದ್ಲು. ನೆಲ ಹೋಗಿ ಒಂದ್ ಕಡೆ ಇಡ್ಲಿ ತಿನ್ನಕ್ ಹೋದಾಗ ರಸ್ತೆ ಮೇಲೆ ನನಗೊಂದು ಚಿಕ್ಕ ಅಂಗಡಿ ಹಾಕ್ಕೊಟ್ರಿ, ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತಂದ್ಲು. ನಾನು ಹೇಳಿದೆ, ನಿನಗೆ ಆರೋಗ್ಯ ಸರಿ ಇಲ್ಲ, ಬೇಡಮ್ಮ, ಅಟ್ಲೀಸ್ಟ್ ನಾನು ಇರಬೇಕು ನಿನ್ನ ಜೊತೆಗೆ. ನಾನು ಇವಾಗಿರೋ ಪರಿಸ್ಥಿತಿಲಿ ಡೈಲಿ ಇರೋಕ್ಕಾಗಲ್ಲ, ನೀನು ಒಂದೇ ಟೈಮ್ನಲ್ಲಿ ಇರೋಕ್ಕಾಗಲ್ಲ. ಸೀರಿಯಲ್ ಕಮಿಟ್ ಆಗಿದ್ದೀನಿ. ಆ ಸೀರಿಯಲ್ ಕಮಿಟ್ ಆಗೋದಕ್ಕೂ ಒಂದು ಕಾರಣ ಇದೆ. ಒಂದಿನ ಸಕ್ಕರೆಬೈಲ್ ಶ್ರೀನಿವಾಸು, ನಮ್ಮ ಯೋಗರಾಜ್ ಭಟ್ಟು, ಸಕ್ಕರೆಬೈಲ್ ಶ್ರೀನಿವಾಸ್ ಎಲ್ಲ ಬಿ ಸುರೇಶ್ ಹತ್ರ ಎಪಿಸೋಡ್ ಡೈರೆಕ್ಟರ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ಸೂರಿ, ನಮ್ಮ ಸಿನಿಮಾ ಖ್ಯಾತ ನಿರ್ದೇಶಕ ಯೋಗರಾಜ್ ಭಟ್ಟು, ಸೂರಿ. ಸಕ್ಕರೆಬೈಲ್ ಶ್ರೀನಿವಾಸು ಕಿರುತೆರೆನಲ್ಲಿ ಬಹಳ ಹೆಸರು ಮಾಡಿದ್ರು. ಬಿದಿಗೆ ಚಂದ್ರಮ್ಮ ಅಂತೆ ತುಂಬಾ ಸೀರಿಯಲ್ಸ್ ಪ್ರೊಡ್ಯೂಸ್ ಮಾಡಿದ್ರು. ಒಂದಿನ ಫೋನ್ ಮಾಡಿ, ಏನಣ್ಣ, ಎಷ್ಟೋ ವರ್ಷಗಳಾದ್ಮೇಲೆ ಫೋನ್ ಬಂದಿದ್ದು, ಏನಪ್ಪ ನನ್ನ ನಂಬರ್ ಇದೆಯಾ ನಿನ್ನ ಹತ್ರ ಅಂತ ಕೇಳಿದೆ. ಇದೆ ಅಂದ್ರು. ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ಮಾಡಬೇಕು, ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾಡ್ತೀಯಾ ಅಂತ ಕೇಳಿದ್ರು. ನಿನ್ನ ಸೀರಿಯಲ್ ಆದ್ರೆ ಮಾಡ್ತೀನಿ, ಕೆಲವು ಕಂಡೀಷನ್ಗಳಿರುತ್ತೆ, ನನಗೆ ಅಡ್ಜಸ್ಟ್ ಆಗಲ್ಲ ಸೀರಿಯಲ್ಲು. ನಿಮ್ಮ ಡೆಲ್ಲಿ ರೊಟೀನೇ ಬೇರೆ, ನನ್ನ ರೊಟೀನೇ ಬೇರೆ. ಹಿಂಗಾಗಿ ನಾನು ಸೀರಿಯಲ್ ಮಾಡಿ 14 ವರ್ಷ ಆಯಿತು. ಒಂದು ಕಹಿ ಘಟನೆ ಆಯಿತು 2012ರಲ್ಲಿ. ಬೇಡ ಅಂತ ಬಿಟ್ಟೆ. ನಾನು ಹ್ಯಾಪಿ ಆಗಿದ್ದೀನಿ, ಬಿಟ್ಬಿಡು ನನ್ನ. ಆಮೇಲೆ ಈ ಪ್ರಾಜೆಕ್ಟ್ ಬೇರೆ ನಡೀತಾ ಇತ್ತು, ಬಿಲ್ವಾ ಹೋಮ್ ಸ್ಟೇ ಪ್ರಾಜೆಕ್ಟು. ಅಂದೆ, ಇಲ್ಲ ನೀನು ಮಾಡು, ನಾನು ಇರ್ತೀನಿ ನಿನ್ನ ಜೊತೆಗೆ ಅಂತಂದು. ಆ ನಿರ್ಮಾಪಕರು ಪರಿ, ಇವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅವ್ರು ಪರಿ ಅಂತ ಅಂದ್ಬಿಟ್ಟು, ಪರೀಕ್ಷಿತ್ ಅಂದ್ಬಿಟ್ಟು, ಮತ್ತೆ ಪ್ರದೀಪ್ ಅಂದ್ಬಿಟ್ಟು, ಕುಲದಲ್ಲಿ ಕೀಳಾದ ಪಿಕ್ಚರ್ ರಿಲೀಸ್ ಆಗಿತ್ತು. ಆ ಪಿಕ್ಚರ್ ನೋಡಿ ನೀನು, ನಿನ್ನ ಕ್ಯಾರೆಕ್ಟರ್, ನೀನು ಮಾಡ್ತೀಯ ಬಿಡಪ್ಪ, ನೀನು ಮಾಡಿಲ್ವಾ, ನಾನು ಯಾವುದು ಸಾಧನೆ ಸೀರಿಯಲ್ ಮಾಡಿಲ್ವಾ, ಮತ್ತೆ ನಾಲ್ಕು ತಂತಿ ಮಾಡಲಿಲ್ವಾ, ನೀನು ಮಾಡ್ತೀಯ, ನೀನು ಮಾಡು ಅಂತಂದರು. ನಾನೇನು ಮಾಡಿದೆ, ಆವಾಗ ಆ ಪಿಕ್ಚರ್ ನೋಡಿದೆ. ಪಿಕ್ಚರ್ ನೋಡ್ಕೊಂಬಂದು ಅದ್ಭುತವಾಗಿ ಮಾಡಿದೆ ಸಿನಿಮಾದಲ್ಲಿ, ನೀನು ಮಾಡು ಅಂತಂದರು. ಸರಿ, ನೋಡಿಕೊಂಡು ಹೋದೆ. ಮೀಟಿಂಗ್ ಆಯಿತು ಸಿಟಿ ಇನ್ಸ್ಟಿಟ್ಯೂಟಲ್ಲಿ. ಪ್ರೊಡ್ಯೂಸರ್ಸ್ ಹೊಸಬ್ರು, ನನಗೆ ಪರಿಚಯ ಆಯಿತು. ನನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳಿದೆ, ಎಲ್ಲದಕ್ಕೂ ಒಪ್ಕೊಂಡ್ರು. ಇನ್ನೇನು ದೊಡ್ಡ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿಲ್ಲ. ನಾನು ಹೇಳಿದೆ, ನಾನು ಒಬ್ಬ ನಿರ್ಮಾಪಕ, ಭಾಳ ಸಿಂಪಲ್ ಆಗಿರ್ತೀನಿ. ನನ್ನ ಮುಂದೆ ಇನ್ಯಾರು ನಿರ್ಮಾಪಕ ಆ ಕಲಾವಿದರು ಬಂದು ನನಗಿನ ಹೆಚ್ಚಿನ ಫೆಸಿಲಿಟಿ ಅವ್ರಿಗೆ ಕೊಟ್ಟರೆ ನೀವು, ನನಗೆ ಉರಿಯುತ್ತೆ. ನಾನು ಅವಾಗ ನಾನೇನು ಅಂತ ತೋರಿಸ್ತೀನಿ. ನಾನು ಮಣ್ಣಲ್ಲಿ ಕೂತ್ಕೊಳ್ತೀನಿ, ನೀವು ಎಲ್ಲಿ ಕೂತ್ಕೊಳ್ತೀನಿ. ಬೇರೆಯವ್ರಿಗೆ ನನ್ನ ಮುಂದೆ ಇನ್ಯಾರೋ ಒಬ್ರು ಬಂದು ಅವ್ರಿಗೆ ನೀವು ಫೆಸಿಲಿಟಿ ಕೊಟ್ಟಾಗ ನನಗೆ ಇದಾಗತ್ತೆ. ಎಲ್ಲಾನು ಒಂದೇ ರೀತಿ ನೋಡ್ಕೊಳ್ಳಿ. ನೀವು 6 ಗಂಟೆಗೆ ಶಾರ್ಟ್ ಅಂದ್ರೆ 6 ಗಂಟೆಗೆ ರೆಡಿ ಇರ್ತೀನಿ. ಕರೆದು ಸುಮ್ಮನೆ ಕೂರಿಸ್ಬಾರ್ದು. ನಾನು ಅಂತ ವರ್ಕೋ ಹಾಲ್ ಮನುಷ್ಯ. ಕರೆದು ಸುಮ್ಮನೆ ಕೂರಿಸ್ಬಾರ್ದು ನನ್ನನ್ನು. 12 ಗಂಟೆಗೆ ಬೇಕಾ, 12 ಗಂಟೆಗೆ ಕರೀರಿ. ನೀವು ಬೆಳಗ್ಗೆ 7:15 ಕರೆಯೋದು, 12 ಗಂಟೆಗೆ ಅಂದರೆ ನನಗೆ ಮೂಡ್ ಆಫ್ ಆಗುತ್ತೆ ಅಂತಂದೆ. 70 ಎಪಿಸೋಡ್ ಆಯಿತು. ಶ್ರೀಗಂಧದ ಗುಡಿ, ಅಣ್ಣ ಅವರ ಅಭಿಮಾನಿ. ನನ್ನ ಲಾರಿಗೆ ಶ್ರೀಗಂಧದ ಗುಡಿ ಅಂತ ಹೆಸರಿಟ್ಟಿರ್ತೀನಿ. ಅದೇ ಬೋರ್ಡ್ ಕಿತ್ಕೊಂಡ್ಬಂದು ನನ್ನ ಮನೆಗೆ ಹಾಕ್ತೀನಿ. 24 hours ಕುಡ್ಕ ಕ್ಯಾರೆಕ್ಟರ್. ನೀವು ನೋಡಿದಿರ ಅನ್ಸುತ್ತೆ ಕೆಲವು ಎಪಿಸೋಡ್. ಇಲ್ಲ ನೀವು ನಿಜವಾಗಿ ನನ್ನ ಹತ್ರ ತುಂಬಾ ಜನ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ ಅಂತ ಏನು ಕುಡ್ಕೊಂಡಿರ್ತಾರೆ, ಯಾವಾಗಲೂ ನೋಡಿದ್ರು ಅಂತ ಕೇಳ್ತಾರೆ. 50 ಲಕ್ಷ ಕೊಡ್ತೀನಿ, ಸ್ಟಾರ್ಟ್ ಮಾಡಿ ಅಂತ ಆಸೆ ಬಂದ್ಬಿಡ್ತು. ಹಿಂದೆ ಮುಂದೆ ನೋಡ್ತಾ ಇದ್ದೆ. ಸೊ ಇನ್ನೊಬ್ಬ ಗೆಳೆಯರು ನಿಮಗೆ ಈಗ ತಾನೇ ಮಾತಾಡಿದ್ರಲ್ಲ, ಪೂಜೆ ಮಾಡಿ ಸ್ಟಾರ್ಟ್ ಕೆಲಸ ಬರುತ್ತೆ, ದುಡ್ಡು ಬರುತ್ತೆ. ಜೋಬಲ್ಲಿ ದುಡ್ಡಿಲ್ಲ, ಬರಬೇಕು. ಚೆನ್ನೈಯಿಂದ 1.5 ಕೋಟಿ 2 ಕೋಟಿ ಬರಬೇಕು. 1,85,00,000 14 ವರ್ಷಕ್ಕಿಂತ ಕೊಟ್ಟು ತಗಾಕೊಂಡಿದ್ದೆ. ಅದು ಇವತ್ತು ಬಡ್ಡಿ ಕಟ್ಟಿದ 7-8 ಕೋಟಿ ಬರಬೇಕು. ಇನ್ನೊಬ್ಬ ಪ್ರತಿಷ್ಠಿತ ನಿರ್ಮಾಪಕ, ಆತ ಒಂದು 60 ಲಕ್ಷ ಕೊಡಬೇಕು. ಏನ್ ಮಾಡೋದು? ಇನ್ನೂ ಹಲವಾರು ನಿರ್ಮಾಪಕರು ಕೊಡ್ಬೇಕು. ಸರಿ, ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿಬಿಟ್ಟೆ ಕೆಲಸ. ಕೈಯಲ್ಲಿ ಒಂದಷ್ಟು ದುಡ್ಡು ಇಟ್ಕೊಂಡಿದ್ದೆ, ಅದೆಲ್ಲ ಖಾಲಿ ಆಯಿತು. ಹೋಗ್ತಾ 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 ಬಂದ್ಬಿಡ್ತು ಅಕ್ಟೋಬರ್ 19. ಶೂಟಿಂಗ್ ಮುಗಿಸ್ಕೊಂಡು ರಾಮನಗರದಲ್ಲೇ ಶೂಟಿಂಗ್, ಕುಲದಲ್ಲಿ ಕೀಳಾವುದು. ಅಲ್ಲಿಂದ ಬಂದೆ ಕಬ್ಬಣ ಅಲ್ಲಿ ಕೆಳಗಡೆ ಬಂದು ಬಿದ್ದಿತ್ತು ಎಂಟ್ರಿನಲ್ಲಿ. ಮಳೆ ಅಂದರೆ